ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ, ಒಬ್ಬ ಮಾರ್ಗದರ್ಶಿ, ಒಬ್ಬ ತರಬೇತುದಾರ ಮತ್ತು ಒಬ್ಬ ಲೇಖಕ ಕೂಡ. ನಾನು ಆ, ನಮ್ಮ ಗೋಲ್ಡ್ ಕಮ್ಯುನಿಟಿ ಸದಸ್ಯರು ಯಾರು ಸೇರಿರ್ತಾರೆ, ನೀವು ಸಂದರ್ಶನ ಮಾಡಬಹುದು ನಮಗೆ ಅಂತ ಅವಕಾಶ ಕೊಟ್ಟಿರ್ತಾನೆ. ಆ, ಗಂಗಾವತಿ ಟೀಚರ್ ಶೈಲಜಾ ಅವರು ಈಗಾಗಲೇ ಕೆಲವು ಸಂದರ್ಶನಗಳನ್ನು ನಮ್ಮ ಯೂಟ್ಯೂಬ್ನಲ್ಲಿ ನೀವು ಗಮನಿಸ್ಬೋದು. ಓಕೆ. ಶೈಲಜಾ ಅವರೇ, ನಮಸ್ಕಾರ. ಓಟ್ ಯು, ಯಾವ ಟಾಪಿಕ್ ಮೇಲೆ ನಮ್ಮನ್ನು ಸಂದರ್ಶನ ಮಾಡ್ತೀರಿ? ಫೀಲ್ ಫ್ರೀ ಅಂಡ್ ಗೋ ಹ್ಯಾಡ್. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಆ ತಮ್ಮೆಲ್ಲರಿಗೂ ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನಿವತ್ತು ಕೀಳೆರಿಮೆಯಿಂದ ಹೊರಬನ್ನಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಸರ್ ಪುಸ್ತಕ ಬರೆದಿದ್ದಾರೆ. ಆ ಒಂದು ಬುಕ್ಕಿಗೆ ಸಂಬಂಧಪಟ್ಟಂತೆ, ಅದರಲ್ಲಿರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಗೆ ಕೆಲವು ವಿಷಯಗಳ ಮೇಲೆ ಚರ್ಚೆಯನ್ನ ಮಾಡ್ತೀನಿ, ಸಂದರ್ಶನ ಮಾಡ್ತೀನಿ. ನಮ್ಗೆ ಈಗಾಗಲೇ ಗೊತ್ತು, ಇದು ಸ್ಪರ್ಧಾತ್ಮಕ ಯುಗ. ಇವತ್ತಿನ ದಿನಮಾನದಲ್ಲಿ ಸ್ಪರ್ಧೆ ಅಂತಕ್ಕಂಥ ಎಲ್ಲಾ ಕ್ಷೇತ್ರದಲ್ಲೂ ಅನಿವಾರ್ಯ ಆಗಿದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ಸಾರಿ ನಮ್ಗೆ ಮನಸ್ಸಿನಲ್ಲಿ ನಮ್ಗೆ ಗೊತ್ತಿಲ್ದಂಗೆ ಕೀಳರಿಮೆ ಭಾವನೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಕೀಳರಿಮೆ ಅನ್ನೋದು ಆ ರೂಪ ಯಾವ ರೀತಿ ಉಂಟಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಆ ರೂಪದಿಂದಾಗಿರ್ಬೋದು, ವಯಸ್ಸಿಂದಾಗಿರ್ಬೋದು, ಅಥವಾ ಕೆಲಸದಿಂದಾಗಿರ್ಬೋದು, ಯಾವುದೇ ರೀತಿಯಿಂದ ಈ ಕೀಳರಿಮೆ ಮನೆ ಮಾಡಿದ್ರೆ ಸಾಕು, ಅದು ವೈರಸ್ ತರ ಆ ವ್ಯಕ್ತಿಯನ್ನ ಅವನತಿಯತ್ತ ಕರೆದುಕೊಂಡು ಹೋಗುತ್ತೆ. ಇಂತಹ ಕೀಳರಿಮೆ ಅಂದ್ರೆ ಏನು, ಆ ಕೀಳರಿಮೆಯಿಂದ ಹೊರ ಬರುವ ಬಗೆ ಏನು, ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಬನ್ನಿ ಸರ್ನ ನಾವು ಸಂದರ್ಶನ ಮಾಡೋಣ. ನಮಸ್ಕಾರ ಸರ್, ತಮ್ಗೆ ಈ ಒಂದು ನಮಸ್ಕಾರ ಸಂದರ್ಶನಕ್ಕೆ ಶೈಲಜಾ ಅವ್ರಿಗೆ. ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಈ ಕೀಳರಿಮೆ ಅಂದ್ರೆ ಏನ್ ಸರ್? ನಾನು ಕೀಳು ಅಂತ ಅನ್ಕೊಳ್ಳೋದು. ಅವ್ರು ಇನ್ಯಾರಿಗೋ ಒಬ್ರಿಗೆ ಹೋಲಿಸ್ಕೊಳ್ಳೋದು. ಹೋಲಿಸ್ಕೊಂಬಿಟ್ಟು ಅಯ್ಯೋ ನಾನು ಹಂಗಿಲ್ಲ. ಈಗ ನಮಗಿನ ಬೆಳಗಿರೋರ ಹತ್ರ ನೋಡ್ಬಿಟ್ಟು ಅಯ್ಯೋ ಅವ್ರು ಎಷ್ಟು ಬೆಳಗಿದ್ದಾರೆ, ನಾನು ಅಷ್ಟು ಬೆಳಗಿಲ್ವಲ್ಲ. ಅಯ್ಯೋ ಎಷ್ಟು ಹೈಟ್ ಆಗಿದ್ದಾರೆ, ನಾನಷ್ಟು ಇಲ್ವಲ್ಲ ಅಂತ ಇನ್ನೊಬ್ರ ಜೊತೆ ಹೋಲಿಸ್ಕೊಂಡು ಕೊರಗದು. ಕರೆಕ್ಟ್ ಸರ್, ಹೋಲಿಕೆ ಕೀಳರಿಮೆ ಕಾರಣ ಅನ್ನೋದನ್ನ ತಾವ್ ಹೇಳಿದ್ರಿ. ಸರ್, ಕೀಳರಿಮೆಗೆ ಕೀಳರಿಮೆ ಯಾಕೆ ಉಂಟಾಗುತ್ತೆ ಸರ್ ಯಾವುದೇ ವ್ಯಕ್ತಿಯಲ್ಲಾಗಲಿ? ಯಾಕೆ ಅಂದರೆ ಸಮಾಜದ ನಿರೀಕ್ಷೆ ಒಂಥರ ಇರುತ್ತೆ. ಇನ್ಫ್ಯಾಕ್ಟ್ ಸಮಾಜ ಗೊತ್ತಿಲ್ದಂಗೆ ನಮ್ಮನ್ನು ರೂಲ್ ಮಾಡಕ್ಕೆ ನೋಡುತ್ತೆ. ಯಾರೋ ಸ್ವಲ್ಪ ಜಾಸ್ತಿ ಕರ್ಗುಟ್ಬಿಟ್ರೆ ಅಯ್ಯೋ ನಿನ್ನ ಮಗು ಎಷ್ಟು ಭದ್ರಾವತಿ ಕಬ್ಬಣದ ಥರ ಇದೆ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇನ್ನು ಎಸ್ ಎಸ್ ಎಲ್ ಸಿಗೆ ಬಂತು ಅಂದರೆ ಅಯ್ಯೋ ಎಸ್ ಎಸ್ ಎಲ್ ಸಿ ಅಷ್ಟೊಂದು ಆಟ ಆಡಕ್ಕೆ ಬಿಡ್ತೀಯಾ ನಿನ್ನ ಮಗುನ ಅಂತ ಕೇಳೋವಂಥವ್ರು ಇದ್ದಾರೆ. ಈ ಸುತ್ತಮುತ್ತಲವರ ಇನ್ಫ್ಲೂಯೆನ್ಸು ಈ ಸಮಾಜದ ಮೇಲೆ ಬೀರ್ತಾನೇ ಇರುತ್ತೆ. ಒಂಥರ ಕೆಲವು ಸರಿ ಅದು ಅವ್ರವ್ರ ಬದುಕು ಇರಕ್ಕೆ ಬಿಡೋಣ ಅಂತ ಮುಂಚೆ ಜಾಸ್ತಿ ಇತ್ತು, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಉದಾಹರಣೆಗೆ ಮಹಿಳೆ ಆಗಿರೋದಕ್ಕೆ ಕೀಳರಿಮೆನ ಮಹಿಳೆಯರು ಕೆಲವರು ಇಟ್ಕೊಳ್ತಾ ಇದ್ರು. ಈ ಹೌದು. ಥರದ್ದೆಲ್ಲ ಗಮನಿಸ್ತೆ ನಾನು. ಅವರಲ್ಲಿ ಆತ್ಮವಿಶ್ವಾಸ ಕುಂದಿರೋದ್ರಿಂದ ಕೀಳರಿಮೆ ಬರುತ್ತೆ ಅಂತ ಗೊತ್ತಾಯಿತು. ಮತ್ತು ಈ ಕೀಳರಿಮೆ ಇರೋದ್ರಿಂದ ಎಷ್ಟೋ ಸಾರಿ ಸೈಕಲಾಜಿಕಲಿ ಸಮಸ್ಯೆಗಳಾಗೋದನ್ನು ನಾನು ಗುರುತಿಸ್ದೆ. ನನಗೆ ಖುಷಿಯಾಗಿದೆ, ಕೆಲವು ಸೈಕಾಲಜಿಸ್ಟು ನನ್ನ ಕೀಳರಿಮೆ ಪುಸ್ತಕವನ್ನು ಅವರು ಪ್ರಿಸ್ಕ್ರಿಪ್ಷನಲ್ಲೂ ಬರ್ಕೊಟ್ಟಿದ್ದಾರೆ. ಜಯಪ್ರಕಾಶ್ ಅವ್ರ ಕೀಳರಿಮೆ ಪುಸ್ತಕ ಓದಿ ಅಂತ ಒಂದೆರಡು ಮೂರು ಕೇಸು ಸ್ಟೂಡೆಂಟ್ಸ್ ಬಂದು ಹೇಳಿದ್ರು. ನನಗೆ ಅವಾಗ ಈ ಪುಸ್ತಕ ಬರೆದಿರೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಕೀಳರಿಮೆ ಏನು, ಏಕೆ, ಹೇಗೆ ಅಂತ ನಾನು ಕನ್ನಡದಲ್ಲಿ ಟೈಟ್ಲಿದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾನ್ಕರ್ ವಿತ್ ಕಾನ್ಫಿಡೆನ್ಸ್. ಇವೆರಡೂ ಸಪ್ನಾ ಬುಕೋಸ್ ಪಬ್ಲಿಷ್ ಮಾಡಿದೆ. Amazon.in ನಿಮಗೆ ಲಭ್ಯ ಆಗುತ್ತೆ. ಸ್ನೇಹಿತರೆ, ನಾವು ಹೇಗಿದ್ದೀವೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋದ್ರಿಂದ ಕೀಳರಿಮೆ ಜಾಸ್ತಿ ಮೇಡಮ್. ನಾವು ಇರೋವಂಗೆ ಅಕ್ಸೆಪ್ಟ್ ಮಾಡಲ್ಲ ನಾವು. ಓಕೆ. ಎಷ್ಟೋ ಜನ ನಾವು ಗಂಡಸಾಗಿ ಹುಟ್ಟಿದ್ರೆ ಅಯ್ಯೋ ನಾನು ಗಂಡಸಾಗಿಲ್ಲ, ಹೆಂಗ್ಸಾಗಿ ಹುಟ್ಟಬೇಕಾಗಿತ್ತು ಅಂತ ಅನ್ನಿಸ್ಕೊಂಡು ಲಿಂಗ ಎಲ್ಲ ಚೇಂಜ್ ಮಾಡಿಸ್ಕೊಂಬಿಟ್ರು ಬೇರೆ ದೇಶದಲ್ಲೆಲ್ಲ. ನಮ್ಮ ದೇಶದಲ್ಲೂ ಕೆಲವ್ರು ಮಾಡಿಸ್ಕೊಂಬಿಟ್ರು. ಅಂದರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ನನ್ನ ಕೂದಲು ಉದುರುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಕರ್ಗಿದ್ದೀನಿ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆ, ಈ ಥರದ್ದು ನಮ್ಮ ಸಮಾಜದಲ್ಲಿ ಸ್ವಲ್ಪ ಜಾಸ್ತಿ ಇದ್ದು, ಹಾಗಾಗಿನೇ ಕೆಲವು ಕ್ರೀಮ್ ಕಂಪ್ನಿಗಳನ್ನು ತುಂಬ ಜಾಸ್ತಿ ಲಾಭ ಮಾಡೋಕ್ಕೆ ನಮ್ಮ ಜನ ಮಾಡಿಕೊಟ್ಟಾರೆ. ಯಾಕೆಂದರೆ ನೀನು ಕ್ರೀಮ್ ಹಾಕೊಂಡ್ಬಿಟ್ರೆ ಸ್ವಲ್ಪ ಬೆಳ್ಳಗಾಗ್ಬಿಡ್ತೀಯಾ, ನೀನು ಕಾಂಪ್ಲೆಕ್ಷನ್ ಚೆನ್ನಾಗ್ಬಿಡ್ತೀಯಾ ಅಂತ ಈ ಥರದ್ದೆಲ್ಲ ನಡೀತಾ ಇದೆ ಮೇಡಮ್. ಸಖತ್ತಾಗಿರುತ್ತೆ. ನಿಮಗೆ ಗೊತ್ತಿರಲಿ, ವಿದೇಶದಲ್ಲಿ ಏನಂತೆ ಗೊತ್ತಾ, ಅಲ್ಲಿ ನೀನು ಜಾಸ್ತಿ ಬೆಳ್ಳಗಿದ್ದೀಯಾ ಅಂತ ಆಡ್ಕೊಳ್ತಾರಂತೆ, ಇಲ್ಲ ಹಿಂಗೆ ಕರಗಿದ್ದೀಯಾ ಅಂತ. ಸೊ ಹಂಗಾಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ಬೀಚ್ನಲ್ಲಿ ಮಲಕ್ಕೊಂಡು ಸ್ವಲ್ಪ ಕರ್ಗಕ್ಕೆ, ಟ್ಯಾನ್ ಆಗಕ್ಕೆ ಪ್ರಯತ್ನ ಪಡ್ತಾರಂತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅಂದ್ರೆ ವಾಸ್ತವವನ್ನ ಒಪ್ಪದೇ ಇರೋದೇ ಕೀಳಿರಿಮೆಗೆ ಮುಖ್ಯ ಕಾರಣ ಅಂತ ನಮ್ಮ ವೀಕ್ಷಕರಿಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು. ಹಾಗೆ ಸರ್, ಈ ಕೀಳರಿಮೆ ಇರೋ ವ್ಯಕ್ತಿಗಳ ಗುಣಲಕ್ಷಣಗಳೇನು ಸರ್?
ಏನಂದ್ರೆ ಒಂಥರ ಯಾವಾಗ್ಲೂ ಸ್ಯಾಡ್ ಆಗಿರೋದು, ಆ ಮುಖ ಉರ್ಸ್ಕೊಂಡಿರೋದು, ಜೀವನದಲ್ಲಿ ಆಸಕ್ತಿ ಇಲ್ಲದೆ ಇರೋದು. ಆಮೇಲೆ ಇವರೇ ಅಂದ್ಕೊಂಬಿಡೋದು, ನಾನು ಅವ್ರಿಗಿನ ಕೇಳು, ನಾನು ಅವ್ರಿಗಿನ ಬ್ಯೂಟಿ ಇಲ್ಲ, ಸುಂದರ ಇಲ್ಲ ಅಂತ. ಅಯ್ಯೋ, ಒಂದು ವರ್ಕ್ಶಾಪಲ್ಲಿ ಏನಾಯ್ತು, ಆಂಕರಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೆ. ಒಂದು ಹುಡುಗಿ ನಾನು ರೇಡಿಯೋನಲ್ಲೇ ಪರ್ಫಾರ್ಮ್ ಮಾಡಬೇಕು ಅಂತ. ಯಾಕೆ ಅಂದರೆ ನಾನು ನೋಡೋಕೆ ಚೆನ್ನಾಗಿಲ್ವಲ್ಲ ಅಂತ. ಯಾವುದೋ ಒಬ್ಬ ಹೀರೋಯಿನ್ ಥರನೇ ಇದ್ಲು ಅವಳು. ನೋಡಿದ್ರೆ ಆಮೇಲೆ ಈ ಕೇಳಿದೆ, ಈ ಹುಡುಗಿ ನೋಡಿದ್ರೆ ಹೀರೋಯಿನ್ ಥರ ಇದ್ದಾರೆ ಅಂತ ಎಷ್ಟು ಜನ ಕೈ ಎತ್ತೀರಾ ಅಂದರೆ ಎಲ್ಲರೂ ಕೈ ಎತ್ತಿದ್ರು. ಅವಳಿಗೆ ನಂಬಕ್ಕಾಯ್ತಾ ಇಲ್ಲ, ಅವಳು ಚೆನ್ನಾಗಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ, ನಾ ಏನು ಮಾಡೋಣ. ಅಂದರೆ ಜನ ಎಷ್ಟೊಂದು ಯಾವ ಥರ ಇರ್ತಾರೆ ಅಂತ ನಂಗೆ ಅರ್ಥ ಆಯ್ತು ಅವಾಗ. ಅದು ನಾವು ಸಿ ಈಗ ಕಪ್ಪಗಿದ್ದ ಸರಿತಾ ನನಗೆ ನಾಯಕಿ ಆಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಕೇಳ್ತಾ ಇದ್ರಂತೆ. ಯಾಕೆಂದ್ರೆ ಅವಳು ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡ್ತಾ ಇತ್ತು. ಓಕೆ. ಸೊ ಟ್ಯಾಲೆಂಟು ನಮ್ಮ ಯಾವುದೇ ಒಂದು ಕಾಂಪ್ಲೆಕ್ಷನ್ಗಿನ ಇಂಪಾರ್ಟೆಂಟು ಮೈನು ಅಂತ ನನಗಂತೂ ಅರ್ಥ ಆಗಿದೆ. ನಿಮಗೂ ನೋಡಿರ್ತೀರಿ, ಅರ್ಥ ಮಾಡ್ಕೊಂಡಿರ್ತೀರಿ. ಎಲ್ಲ ನೋಡೋಕ್ಕೆಲ್ಲ ಚಾಕ್ಲೇಟ್ ಹೀರೋಗಳ ಥರ ಇರೋರೇ ಹೀರೋಗಳಾಗಿಲ್ಲ. ಆ ತುಂಬ ಕರ್ರಗಿರೋರು, ಅಷ್ಟೊಂದು ಚೆನ್ನಾಗಿಲ್ಲದೆ ಇರೋರೆಲ್ಲ ಆಗಿದ್ದಾರೆ. ಯಾಕೆ ಅಂದರೆ ಅವರು ಟ್ಯಾಲೆಂಟ್ ಇದೆ. ಸೊ ಯಾವಾಗ ನನ್ನಲ್ಲಿ ಟ್ಯಾಲೆಂಟ್ ಇದೆ ಅದನ್ನು ಹೈಲೈಟ್ ಮಾಡಿಕೊಂಡ್ರೆ, ನನ್ನ ಪ್ಯಾಷನ್ಲ ಹೈಲೈಟ್ ಮಾಡಿಕೊಂಡ್ರೆ ಈ ಕೀಳರಿಮೆನ ದೂರ ತಳ್ಬೋದು. ಈ ಕೀಳರಿಮೆ ನಾನು ಅವ್ರು ನೋಡ್ತಾ ಇದ್ದಂಗೆನೆ ಜೀವನದ ಮೇಲೆ ಆಸಕ್ತಿನೇ ಇಲ್ಲದೆ ಇರೋದು. ಸೊ ಸುಲಭವಾಗಿ ಗೊತ್ತಾಗ್ತದೆ. ಬಟ್ ನನಗೇನೋ ಅದು ಇಷ್ಟ ಇಲ್ಲ, ಕೀಳರಿಮೆಯಿಂದ ಇರಬಾರ್ದು. ಹಾಗನ್ಬಿಟ್ಟು ಮೇಲರಿಮೆಯಿಂದ ಇರಬೇಕಾ, ಅದು ಇಷ್ಟ ಇಲ್ಲ ನನಗೆ. ಹಾಗಾದ್ರೆ ಹೇಗಿರಬೇಕು ಸರ್ ಅಂದರೆ ಆತ್ಮವಿಶ್ವಾಸದಿಂದ ಇರಬೇಕು. ನಮ್ಮ ಅನನ್ಯತೆ ರೀರಿ ಅಂತ ಮತ್ತೊಂದು ಪುಸ್ತಕ ಬರೆದಿದ್ದೀನಲ್ಲ, ಆ ಹೌದು. ಪುಸ್ತಕ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ನಮ್ಮದು ಏನು ಯುನೀಕ್ನೆಸ್ ಅದ್ರ ಮೇಲೆ ವರ್ಕ್ ಮಾಡಿ. ನಮ್ಮ ಅನನ್ಯತೆ ಮೇಲೆ ನೀವು ವರ್ಕ್ ಮಾಡಿಕೊಂಡ್ರೆ ಕೀಳರಿಮೆ ಠಿಂಗ್ ಒಡಾಗ್ತದೆ ಹಂಗೆ. ಬಿಕಾಸ್ ಯು ಅಕ್ಸೆಪ್ಟ್ ನಾನು ಹೀಗೆ ಅಂತ. ನಿಜ ಓಕೆ. ಸರ್. ಹಾಂ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ. ಅದ್ರ ಕಡೆ ಮುಖ ಮಾಡಿದ್ರೆ ನಿಮ್ಗೆ ಖಿನ್ನತೆ ಬಿಟ್ಟು ಮತ್ತೇನು ಸಿಗಲ್ಲ. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ನೀವು ಬೆಳೆಸ್ಕೊಂತ ಹೋದ್ರೆ ಖಂಡಿತವಾಗಿ ನೀವು ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಹಾಗೆ ಸರ್, ಆತ್ಮವಿಶ್ವಾಸದ ಕೊರತೆ ಮತ್ತು ಕೀಳರಿಮೆ ಇವುಗಳ ಒಂದ್ ಸ್ವಲ್ಪ ವ್ಯತ್ಯಾಸ ತಿಳಿಸಿ ಸರ್. ಏನಿಲ್ಲ, ಕೀಳರಿಮೆ ಇದ್ರೆ ಆತ್ಮವಿಶ್ವಾಸ ಇರಲ್ಲ. ಆತ್ಮವಿಶ್ವಾಸ ಇದ್ದ ಕಡೆ ಕೀಳರಿಮೆ ಕಿತ್ಕೊಂಡು ಓಡೋಗ್ಬಿಡ್ತದೆ ಅಷ್ಟೇ. ಹೌದು ಸರ್. ಕೀಳರಿಮೆ ಅನ್ನೋದು ಒಂದು ಕತ್ತಲ್ ಅಂತಾದ್ರೆ ಆತ್ಮವಿಶ್ವಾಸ ಅನ್ನೋದು ಬೆಳಕಿದ್ದಾಗೆ. ಅದು ಬೆಳಕು ಹರದಲ್ಲೆಲ್ಲ ಕತ್ಲಿರಕ್ ಸಾಧ್ಯ ಇಲ್ಲ. ಯಾವ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಇರುತ್ತೆ ಖಂಡಿತವಾಗಿ ಅವ್ರು ಎಂದಿಗೂ ಕೀಳರಿಮೆ ಭಾವನೆಯಿಂದ ಬಾಧಿತರಾಗಲ್ಲ ಅನ್ನೋದು ಚೆನ್ನಾಗಿ ತಿಳಿಸಿದ್ರಿ ಸರ್. ಹಾಗೆ ಸರ್, ಈ ಒಂದು ಕೀಳರಿಮೆ ಮನುಷ್ಯನಲ್ಲಿ ನೀವು ಬಹಳಷ್ಟು ತರಬೇತಿಗಳನ್ನ ಮಾಡ್ತಾ ಇರ್ತೀರಿ ಸರ್. ಈ ಕೀಳರಿಮೆ ಹೆಚ್ಚಾಗಿ ಯಾವ ವಯಸ್ಸಿನ ವ್ಯಕ್ತಿಗಳಿಗೆ ಜಾಸ್ತಿ ಕಾಡ್ತಾ ಇರುತ್ತೆ ಸರ್? ಇದು ಸಾಮಾನ್ಯವಾಗಿ ನಾನು ಚಿಕ್ಕಂದಿನಿಂದನೇನೆ ಕೆಲವು ಪೋಷಕರು ಏನು ಮಾಡ್ತಾರೆ ಅಂದರೆ, ನೀನು ದಡ್ಡ, ನೀನು ದಡ್ಡಿ, ನಿಮ್ಮ ಅಕ್ಕನಿಗೆ ಹೋಲಿಸ್ಕೊಂಡ್ರೆ ನೀನು ಅಯ್ಯ ಪೆದ್ದ, ಯೂಸ್ಲೆಸ್ಸು, ಇವೆಲ್ಲ ಹೇಳ್ಬಿಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ನೋ ಒನ್ ಈಸ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ಲೆಸ್ ಅಂತ. ಸೊ ಇದು ವಯಸ್ಸು ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಚಿಕ್ಕಂದಿನ ಮತ್ತು ಯುವ ಜನರಲ್ಲಿ ಹೆಚ್ಚನ್ನ ನೋಡ್ಬೋದು. ಆಮೇಲೆ ಆಮೇಲೆ ಬದುಕಿನ ಅನುಭವ ಸ್ವಲ್ಪ ಮಾಗಿಸ್ಬಿಟ್ಟು ಕಡಿಮೆ ಆಗ್ತಾ ಹೋಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಕೆಲವು ಮಂದಿಗಳು ಮಧ್ಯ ವಯಸ್ಕರು, ಸೀನಿಯರ್ ಸಿಟಿಸನ್ ಆದ್ರೂ ಬೇರೆಯವ್ರಿಗೆ ಹೋಲಿಸ್ಕೊಂಡು ನಾನು ಕೀಳು ಕೀಳು ಅಂತ ಅಂದ್ಕೊಳ್ಳೋದು ಸ್ವಲ್ಪ ಮಟ್ಟಿಗಿದೆ. ಹೆಚ್ಚು ಯುವ ಜನರಲ್ಲಿ ಇದನ್ನು ಗಮನಿಸ್ತಾ ಇದ್ದೇನೆ ನಾನು. ಅದರಲ್ಲಿಯೂ ಕೂಡ ಸ್ವಲ್ಪ ಸೌಂದರ್ಯದ ಬಗ್ಗೆ ಕಾಳಜಿ ಇರೋರ್ಗಂತೂ ಬೇರೆಯವ್ರಿಗಿನ್ನ ನಾನು ಚೆನ್ನಾಗಿಲ್ಲ ಅಂತ ಅನ್ನಿಸ್ಬಿಟ್ರೆ ತುಂಬ ತುಂಬ ಅವ್ರಿಗೆ ಕೀಳರಿಮೆ ಕಾಡೋದನ್ನ ನಾನು ಗಮನಿಸ್ತೇನೆ. ಅದು ಮದುವೆ ಆಗೋ ಸಂದರ್ಭದಲ್ಲಂತೂ ಕೆಲವರು ರೆಫ್ಯೂಸ್ ಮಾಡಿಬಿಡ್ತಾರೆ ನಮ್ಮನ್ನ. ಇವ್ರ ಮದುವೆ ಆಗಲ್ಲ ಅಂತ, ಹೆಣ್ಣು ನೋಡಕ್ಕೆ ಹೋಗ್ತೀವಿ, ಹೆಣ್ಣು ಇವರು ಇಷ್ಟಪಡಲ್ಲ ಅಂತ. ಹಾಂ, ನಾನೊಂದು ಏನೋ ಒಂದು ಮೊಬೈಲಾ ಒಂದು ಕಂಪ್ನಿ ಥರ ತಿರಸ್ಕರಿಸ್ಬಿಟ್ರಲ್ಲ, ಇಗ್ನೋರ್ ಮಾಡಿಬಿಟ್ರಲ್ಲ. ಈ ಥರ ಆ ವಯಸ್ಸಲ್ಲಿ ಜಾಸ್ತಿ ಕಾಡೋದನ್ನ ನಾನು ಗಮನಿಸಿದ್ದೇನೆ. ಆದರೆ ಯಾರು ಹೇಳ್ಕೊಳ್ಳಲ್ಲ, ಮನಸ್ಸಿನಲ್ಲೇ ಜಾಸ್ತಿ ಅನುಭವಿಸೋದನ್ನ ಗಮನಿಸಿದ್ದೇನೆ. ನಿಜ ಸರ್. ಕೀಳರಿಮೆ ಅಂತಕ್ಕಂಥದ್ದು ಬಾಲ್ಯದಿಂದ ಪಾಲಕರಿಂದ ಗೊತ್ತಿಲ್ದೇನೆ ಆರಂಭ ಆದಂತ ಆ ಕೀಳರಿಮೆ ಮುಂದೆ ಬೆಳೀತಾ ಬೆಳೀತಾ ಬಲವಾಗ್ತಾ
ಒಂದು ಯೌವನದ ಸ್ಥಿತಿಯಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಆತಂಕವನ್ನ ಉಂಟು ಮಾಡುತ್ತೆ. ಆದ್ರೆ ಯಾರಲ್ಲಿ ತಮ್ಮ ಪ್ರತಿಭೆ, ಕೌಶಲ್ಯ, ಮನೋಭಾವದ ಮೇಲೆ ತಿಳುವಳಿಕೆ ಇರುತ್ತೋ, ಆ ಮನೋಭಾವವೇ ಶ್ರೇಷ್ಠವಾದದ್ದಂತ ಅರ್ಥ ಇರುತ್ತೋ, ಅವರು ಬಾಹ್ಯ ಸೌಂದರ್ಯಕ್ಕೆ ಅಷ್ಟೊಂದು ಬೆಲೆಯನ್ನ ಕೊಡಲ್ಲ. ಇರ್ಬೇಕು, ಆದ್ರೆ ಅದೇ ಅಲ್ಟಿಮೇಟ್ ಅಲ್ಲ. ವ್ಯಕ್ತಿತ್ವದಿಂದ ಶ್ರೇಷ್ಠನಾಗ್ತಾನೆ. ಒಂದು APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಸರ್, ಸೌಂದರ್ಯ ನಿಮ್ಮನ್ನ ಜನರನ್ನ ಹತ್ತಿರಕ್ಕೆ ತರಬಹುದು, ಆದ್ರೆ ನಿಮ್ ಬದುಕಿನುದ್ದಕ್ಕೂ ಅವ್ರು ನಿಮ್ಮನ್ನ ಇರಂಗ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ವ್ಯಕ್ತಿತ್ವ ಇರ್ಬೇಕಾಗತ್ತೆ ಅಂತ ವ್ಯಕ್ತಿತ್ವ ಇದ್ದಾಗ ಕೀಳರಿಮೆ ಹೊರ್ಟೋಗುತ್ತೆ. ಯುವಕರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಪ್ರಯತ್ನಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ ಸರ್. ಹಾಗೆ ಸರ್, ಈ ಕೀಳರಿಮೆ ಬೆಳೆಯೋದಕ್ಕೆ ಕುಟುಂಬ ಎಷ್ಟು ಪಾತ್ರ ವಹಿಸುತ್ತೆ ಸರ್? ಕುಟುಂಬ ಚಿಕ್ಕ ವಯಸ್ಸಿನಲ್ಲಂತೂ 100% ಪಾತ್ರ ವಹಿಸುತ್ತೆ. ಶಾಲೆಗೆ ಬಂದ ಮೇಲೆ ಪೋಷಕರು ಮತ್ತು ನಮ್ಮ ಫೆಲೋ ಸ್ಟೂಡೆಂಟ್ಸ್ಗಳು ಪಾತ್ರನೂ ಜಾಸ್ತಿ ಇರುತ್ತದೆ. ಕುಟುಂಬದಲ್ಲಿ ಅಪ್ಪ ಅಮ್ಮ ತುಂಬ ಕಾನ್ಫಿಡೆಂಟ್ ಆಗಿ ಮಕ್ಕಳಿಗೆ ಒಂದು ಪೋಷಣಾ ಕಲೆ ಅಂತ ಕರಿತೇವೆ. ಮುಂದಿನ ದಿನಗಳಲ್ಲಿ ನಾನು 2026ಗೆ ಒಂದು ಪೋಷಣಾ ಕಲೆಯ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಬರೀಬೇಕು ಅಂತ ಇದ್ದೇನೆ. ಯಾಕೆ ಗಮನಿಸಿದ್ದೇನೆ ಅಂದರೆ, ಪೋಷಕರೇ ಮಕ್ಕಳಲ್ಲಿ ಕೀಳರಿಮೆ ಬರೋದಕ್ಕೆ ಬಹುತೇಕ ಕಾರಣ ಆಗ್ತಾರೆ. ನನಗಿಲ್ಲೊಂದು ನೆನಪಾಯಿತು. ಒಬ್ಬ ಅಂಧ ವ್ಯಕ್ತಿ ಫಸ್ಟು ಅವನು ದ್ವೇಷ ಮಾಡ್ತಾ ಇದ್ದಿದ್ದು ಯಾರನ್ನ ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಅವ್ರ ಅಪ್ಪ ಅಮ್ಮನ. ಏನಕ್ಕೆ ಅಂದರೆ, ನಮಗೆ ಕಣ್ಣಿಲ್ದೇ ಇರೋನು ಹುಟ್ಟುಬಿಟ್ಟಿದ್ದೇನೆ ಅಂದರೆ ದಿನ ಶಾಪ್ತ ಆಗ್ತಾ ಇದ್ರಂತೆ. ಅದು ನೆನಪಾಯ್ತು ನನಗೀಗ. ಈಗ ಅದೇ ಥರ ಇನ್ನೇನೋ ಒಂದು ದೋಷ ಇರುತ್ತೆ. ನಾವು ಇರುವ ಹಾಗೆ ಅಕ್ಸೆಪ್ಟ್ ಮಾಡದೇ ಇರೋದು. ಈಗ ನಾನು ಯಾಕೆ ಅಕ್ಸೆಪ್ಟೆನ್ಸ್ ಅಂತೀನಿ ಅಂದರೆ, ನಾವು ಒಪ್ಕೊಳ್ಳಲ್ಲ ಜನ. ಓಕೆ, ಅವರು ಸುಮಾರಾಗಿದ್ರು ನಮ್ಮ ಮಕ್ಕಳು ಚೆನ್ನಾಗಿ ಹುಟ್ಟಬೇಕು ಅಂತ ಬಯಸೋವಂಥ ಪೇರೆಂಟ್ಸ್ ನೋಡಿದ್ದೇನೆ ನಾನು. ಅಂದರೆ ಅದು ಜೀನ್ಸಿಂದ ಇಬ್ಬರು ಕಾರಣ ಇದೆ. ಆ ಬೇಸಿಕ್ ನಾಲೆಡ್ಜ್ ಎಷ್ಟೊಂದು ಜನಕ್ಕಿಲ್ಲ ಅಲ್ಲೇ. ಸೊ ಈ ಥರದ ವಿಚಾರಗಳು ಜೊತೆಗೆ ಮಕ್ಕಳಾಗದೇ ಇದ್ದಾಗ ಆ, ಈ ಬಂಜೆತನಕ್ಕೆ ಇವ್ರ ಕಾರಣ ಅವ್ರ ಕಾರಣ ಅಂತ ಕಿತ್ತಾಡುವಂಥದ್ದು, ಮತ್ತು ಮಕ್ಕಳಿಲ್ಲದೆ ಇದ್ದರೆ ಅವ್ರನ್ನೇನೋ ನಾವು ಸಮಾಜ ಬೇರೆ ಥರ ನೋಡೋದು, ಇವೆಲ್ಲ ನಮ್ಮ ಸಮಾಜನೂ ಕೂಡ ಸರಿ ಇಲ್ಲ. ನಾನು ಕೆಲವು ಸರಿ ಗಮನಿಸಿದ್ದೀನಿ, ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು 3-4 ವರ್ಷ ಆದಮೇಲೆ ಮಕ್ಳು ಮಾಡ್ಕೊಳ್ಳೋಣ ಅಂತ ಇದ್ರೂ ಮಕ್ಕಳಾಗ್ಲಿಲ್ವಾ, ಡಾಕ್ಟ್ರಿಗೆ ತೋರಿಸಿ, ನಿಮ್ಗೇನೋ ಸಮಸ್ಯೆ ಇರ್ಬೋದು, ಈ ಥರದ್ದೆಲ್ಲ ಮಾತಾಡ್ತಾರೆ. ನಿಮ್ಮದು ನೋಡ್ಕೊಳ್ರಿ. ಎಷ್ಟೊಂದು ಜನ ಆ, ಇನ್ನೊಬ್ರ ವಿಷಯಕ್ಕೆ ಬಾಯಿ ಹಾಕಿ ಬೇರೆಯವ್ರ ಮನೆ ಯಾಕೆ ಹಾಳು ಮಾಡ್ತೀರಾ? ನಿಮ್ಮ ಮನಸ್ಸನ್ನು, ನಿಮ್ಮ ಮನೆಯನ್ನು ಸರಿಯಾಗಿ ಅವ್ರವ್ರು ನೋಡ್ಕೊಂಡ್ಬಿಟ್ರೆ ಈ ಬದುಕಿನಲ್ಲಿ ಜಾಸ್ತಿ ಸಮಸ್ಯೆ ಇರಲ್ಲ. ಅದಕ್ಕೆ ನಾನು ಲೈಫ್ ನಮ್ದೇನೆ, ನಮ್ಮ ಲೈಫ್ ನಮ್ಮದು, ಬೇರೆಯವ್ರ ಸುದ್ದಿಗೆ ಹೋಗಬೇಡಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಹೆಚ್ಚಿನ ಜನ ಅವ್ರ ಸಮಸ್ಯೆ ಬಿಟ್ಟು ಬೇರೆಯವ್ರ ಜೀವನದಲ್ಲಿ ಬದುಕಿನಲ್ಲಿ ಮೂಗು ತೂರಿಸ್ತಾರೆ. ಅದನ್ನ ನಾನಿಲ್ಲಿ ಖಂಡಿಸ್ಬೇಕು ಅಂತ ಇದ್ದೇನೆ. ನಿಜ ಸರ್. ಅಂದ್ರೆ ಇವಾಗ ಮನುಷ್ಯನಿಗೆ ತಮ್ಮ ಮನೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳೋದ್ರ ಆಸಕ್ತಿಗಿಂತಲೂ ಪಕ್ಕದ ಮನೇಲಿ ಏನಾಗುತ್ತೆ ಅಂತ ಕೇಳೋ ಕುತೂಹಲ ಜಾಸ್ತಿ ಇರುತ್ತಂತೆ ಸರ್. ಇದೊಂಥರ ವಿಚಿತ್ರ ಸೈಕಾಲಜಿ ಸರ್, ಎಲ್ಲಾ ಕಡೆ ಇರುತ್ತೆ. ನೋಡ್ರಿ, ಇಂಥ ಪಾಲಕರಲ್ಲಿ ಎಷ್ಟು ಪ್ರೌಢಿತೆ ಅಂತಕ್ಕಂಥದ್ದು ಇರುತ್ತೋ ಅಷ್ಟು ಆತ್ಮವಿಶ್ವಾಸದ ಮಕ್ಕಳು ರೂಪುಗೊಳ್ತವೆ. ಪಾಲಕರಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ದಾಗ, ಅವರೇ ಒಂದು ಪರಿಪೂರ್ಣ ವ್ಯಕ್ತಿ ಆಗದೆ ಇದ್ದಾಗ ಮತ್ತೊಂದು ಅಪರಿಪೂರ್ಣ ವ್ಯಕ್ತಿಗೆ ಅವರು ಕಾರಣ ಆಗ್ತಾರೆ, ವ್ಯಕ್ತಿತ್ವ ಬೆಳವಣಿಗೆಗೆ. ಹಾಗಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅಂದ್ರೆ ಪಾಲಕರು ಎಷ್ಟು ಪ್ರಭಾವ ಬೀರ್ತಾರೆ, ಅವ್ರ ಮನೋಭಾವ ಎಷ್ಟು ಕೆಲಸ ಮಾಡುತ್ತೆ ಅಂತ. ಹಾಗಾಗಿ ಪಾಲಕರಲ್ಲೂ ಕೂಡ ಸಣ್ಣ ಒಂದು ವಿನಂತಿ, ತಾವು ಸದೃಢರಾಗಿ ಮಾನಸಿಕವಾಗಿ ಗಟ್ಟಿಯಾಗಿ ತಮ್ಮ ಮಕ್ಕಳನ್ನು ಕೂಡ ಸದೃಢ ಪ್ರಜೆಗಳನ್ನಾಗಿಸಿ ಅಂತ ಒಂದು ಸವಿನಯ ಪ್ರಾರ್ಥನೆ ಸರ್. ಹಾಗೆ ಸರ್, ಈ ಒಂದು ಕೀಳರಿಮೆ ಕಾಲೇಜುಗಳಲ್ಲೂ ಕೂಡ ಬೆಳೆಯುತ್ತೆ ಸರ್, ಶಾಲೆಗೆ ಹೋದ್ಮೇಲೂ ಕೂಡ ಬೆಳೆಯುತ್ತೆ. ಅಲ್ಲಿ ಯಾವ ತರ ತಾವು ತರಬೇತಿ ನೋಡಿದಾಗ ಮಕ್ಕಳು ಯಾವ ರೀತಿಯ ಕೀಳರಿಮೆಯಿಂದ ಬಳಲ್ತಾ ಇದ್ದಾರೆ ಶಾಲೆ ಕಾಲೇಜುಗಳಲ್ಲಿ ಅಂತ ತಾವು ಗಮನಿಸಿದ್ರಿ ಸರ್? ಈಗಾಗಲೇ ಹೇಳ್ದಾಗೆ, ಒಂದು ಸೌಂದರ್ಯ, ಹಾ ಅದರಲ್ಲಿ ಸರ್. ಎಸ್ಪೆಷಲಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಸೌಂದರ್ಯದ ಬಗ್ಗೆ. ಎರಡನೇದು ಅಂಕಗಳ ಬಗ್ಗೆ. ಹೌದು ಸರ್. ಓಕೆ. ಸೊ ಇನ್ನೊಂದು ಆ, ಹಣ. ನಾವು ಬಡವರು, ನಾವು ಶ್ರೀಮಂತರು, ಅಂತ. ಹಳ್ಳಿಯವರು, ನಗರದವರು, ಈ ಥರದ್ದು. ನಾನು ಆ ಥರದ್ದೇ ಒಂದು 10 ಪಾಯಿಂಟ್ಸ್ನ ನನ್ನ ಕೃತಿಯಲ್ಲಿ ಕೊಟ್ಟಿದ್ದೇನೆ. ಅದಕ್ಕೆ ಈ ವ್ಯಕ್ತಿತ್ವದ ಬಗ್ಗೆ ಕಾಳಜಿಯನ್ನು ವಹಿಸಿ ನಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರೆ ಇದನ್ನು ನಾವು ಕಡಿಮೆ ಮಾಡ್ಕೋಬೋದು ಅಂತ ನನಗೆ ಅನಿಸಿದೆ. ವಿಶೇಷವಾಗಿ ನಾನು ಈ ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿ 6 ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಶಾರೀರಿಕವಾಗಿದ್ದು, ನಾನು ಶಾರೀರಿಕ ವಿಚಾರಗಳ ಕಡೆಗೆ ಗಮನ ಕೊಡೋದು,
ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಮತ್ತು ಆರ್ಥಿಕ ಅಂಶಗಳ ಕಡೆಗೆ ಗಮನ ಕೊಟ್ಕೊಂಡು ನಾನು, ನನ್ನ ಕುಟುಂಬ, ನನ್ನ ಸಂಸ್ಥೆ, ನನ್ನ ಸಮಾಜ, ಸೊ 6+4 ಪಾಯಿಂಟ್ಸ್ ಇಟ್ಕೊಂಡ್ರೆ ನಿಮ್ಮ ಬದುಕು ಹಸನಾಗ್ತದೆ ಅಂತ ಈ ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿ ನನ್ನ ಕೈಲಾದಷ್ಟು ಅರ್ಥ ಮಾಡಿಸ್ಬಿಟ್ಟಿದ್ದೇನೆ. ಸೊ ಈ ಕೃತಿ ಓದಿ ಖಂಡಿತವಾಗಿ ನಿಮಗೆ ಲಾಭ ಆಗ್ತದೆ. ಅಂದರೆ ಅದರ ಅರ್ಥ ಏನು ಅಂದರೆ, ನಮ್ಮ ವ್ಯಕ್ತಿತ್ವವ ವಿಕಸನಗೊಳಿಸಿಕೊಂಡರೆ, ವ್ಯಕ್ತಿತ್ವದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳೋದಕ್ಕೆ ಆರಂಭಿಸಿದರೆ ಈ ಕೀಳರಿಮೆಯನ್ನು ನೀವು ಆಟೋಮೆಟಿಕ್ ಆಗಿ ತಡಿಬೋದು ಅಂತ ನನಗೆ ಅನಿಸಿದೆ ಶೈಲಜಾ. ನಿಜವಾಗ್ಲೂ ಸರ್, ತಮ್ಮ ಕೀಳರಿಮೆಯಿಂದ ಹೊರಬನ್ನಿ ಅನ್ನೋ ಪುಸ್ತಕ ಪ್ರತಿಯೊಬ್ಬರ ಮನೆಯಲ್ಲಿ ಇರ್ಬೇಕಾದಂತ ಪುಸ್ತಕ ಇವತ್ತು. ಯಾಕಂದ್ರೆ ಯಾರು ಕೂಡ ಈ ಕೀಳರಿಮೆಯಿಂದ ಮುಕ್ತರಾಗಿರಲ್ಲ. 1,000 ಕೋಟಿ ಒಡೆಯನಾಗಿದ್ರು 2,000 ಕೋಟಿ ಒಡೆಯರನ್ನ ಅವ್ರು ನೋಡ್ತಾ ಇರ್ತಾರಂತೆ. ಹಾಗಾಗಿ ಇದ್ದದ್ರಲ್ಲಿ ಖುಷಿಯಾಗಿ ಹೆಂಗಿರ್ಬೋದು ಅನ್ನೋ ಒಂದು ಕಲಿಸುವಂತಹ ಒಂದು ವಿಶೇಷ ಪುಸ್ತಕ ಅದು. ಪ್ರತಿಯೊಬ್ಬರು ಪಾಲಕರು ತೆಗೆದುಕೊಳ್ಬೇಕು, ತಮ್ಮ ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ಓದೋದಕ್ಕೆ ತಿಳಿಸೋದ್ರಿಂದ ಈ ಪುಸ್ತಕಗಳು ನಿಮ್ಮ ಬದುಕನ್ನು, ನಿಮ್ಮ ಮಕ್ಕಳ ಬದುಕನ್ನು ಬದಲಾಯಿಸೋದ್ರೊಂದಿಗೆ ಸಮಾಜವನ್ನು ಕೂಡ ತುಂಬಾ ಸ್ವಸ್ಥವಾಗಿಸುತ್ತೆ ಸರ್. ನನ್ಗೆ ಇದು ಖುಷಿ ಆಗುತ್ತೆ ಸರ್. ಈ ಪುಸ್ತಕ ಕೂಡ ನಾನು ಓದಿದ್ದೀನಿ ಸರ್. ನನ್ನ ಬದುಕಲ್ಲೂ ಕೂಡ ತುಂಬಾ ಬದಲಾವಣೆಯನ್ನ ನಾನು ಮಾಡ್ಕೊಂಡಿದ್ದೀನಿ ಸರ್. ಹಾಗೆ ಸರ್, ಕೊನೆಯದಾಗಿ ಈ ಒಂದು ಕೀಳರಿಮೆ ಇದರಿಂದ ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಸರ್? ಆರೋಗ್ಯ ನನಗಂತೂ ನಮ್ಮ ಮನಸ್ಸಿಗೂ ನಮ್ಮ ಆರೋಗ್ಯಕ್ಕೂ ತುಂಬ ಸಂಬಂಧ ಇರೋದನ್ನ ಗಮನಿಸಿದ್ದೇನೆ. ನಾನು ಯಾವಾಗಲೂ ಸಂತೋಷವಾಗಿಲ್ಲದೆ ಕೊರಗ್ತಾ ಇದ್ದರೆ ನನ್ನ ಆರೋಗ್ಯದಲ್ಲಿ ಕುಂಠಿತ ಆಗೋದನ್ನು ಗಮನಿಸಿದ್ದೇನೆ. ಹಾಗಾಗೇನೆ ಸಕಾರಾತ್ಮಕ ಚಿಂತನೆಗಳು, ಸಕಾರಾತ್ಮಕ ವಿಚಾರಗಳು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತವೆ. ನಾನು ನೆಗೆಟಿವ್ನ ಜಾಸ್ತಿ ಯೋಚನೆ ಮಾಡ್ತಾ ಇದ್ದರೆ ನೆಗೆಟಿವ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಪಾಸಿಟಿವ್ ಕಡೆ ಯೋಚನೆ ಮಾಡ್ತಾ ಇದ್ದರೆ ಪಾಸಿಟಿವ್ನ ಅಟ್ರಾಕ್ಟ್ ಮಾಡ್ತಾನೆ. ಸೊ ನಾವೊಂಥರ ಮ್ಯಾಗ್ನೆಟ್ ಇದ್ದಂಗೆ. ಅದಕ್ಕೆ ಯಾವಾಗಲೂ ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅನ್ನೋದನ್ನ ನಾನು ಎಂಫಸೈಸ್ ಮಾಡ್ತಾ ಇರ್ತಾನೆ. ಆ ಪಾಸಿಟಿವ್ ಕಡೆಗೆ, ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್, ಬೀಯಿಂಗ್ ಹ್ಯೂಮನ್, ಬೀಯಿಂಗ್ ಪಾಸಿಟಿವ್ ನಮ್ಮನ್ನು ತುಂಬ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಏಕೆಂದರೆ ನೀವು ಮನಸ್ಸಿನಲ್ಲಿ ಖರಾಬ್ ಆಯಿತು ಅಂದರೆ ನಿಮ್ಮ ಬದುಕೇ ಖರಾಬು. ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಅಂತ ಹೇಳೋಕೆ ಇಷ್ಟಪಡ್ತಾರೆ. ಖಂಡಿತ ಸರ್. ಸ್ವಸ್ಥ ಮನಸ್ಸು ಇದ್ರೆ ಸ್ವಸ್ಥ ದೇಹ ಇರಕ್ ಸಾಧ್ಯ. ಇವೆರಡು ಪರಸ್ಪರ ಪೂರಕ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇದುವರೆಗೆ ಕೀಳರಿಮೆ ಅಂದ್ರೇನು, ಕೀಳರಿಮೆಯಿಂದ ಯಾಕೆ ಉಂಟಾಗುತ್ತೆ, ಯುವಕರಲ್ಲಿ ಯಾವ ಕಾರಣಕ್ಕೆ, ಆಮೇಲೆ ಕುಟುಂಬ ಅದ್ರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಸಮಾಜ ಹೇಗೆ ಪ್ರಭಾವ ಬೀರುತ್ತೆ ಅಂತ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕೀಳರಿಮೆ ಅನ್ನೋದು ಒಂದು ಮಾನಸಿಕ ಸ್ಥಿತಿ, ನಮ್ಗೆ ನಾವೇ ಸೃಷ್ಟಿಸಿಕೊಂಡ ಒಂದು ಮಾನಸಿಕ ಬಲೆ. ಇದರಿಂದ ಹೊರ ಬರ್ತಕ್ಕಂತ ಶಕ್ತಿ ನಮ್ಮಲ್ಲೇ ಇದೆ. ನಾವೇ ನಮ್ಮ ಮನೋಭಾವನೆಯನ್ನ ಬದಲಾಯಿಸಿಕೋಬೇಕು. ಆಂಡ್ಲರ್ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಪ್ರತಿಯೊಬ್ಬರಲ್ಲೂ ಕೀಳರಿಮೆ ಇದೆ, ಅದರಿಂದ ಹೊರಬರುವ ಮಾಡುವ ಪ್ರಯತ್ನವೇ ಯಶಸ್ಸು ಅಂತ. ಅದರಿಂದ ನಾವು ಏನ್ ಪ್ರಯತ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಯಶಸ್ಸು ಬದುಕಿನಲ್ಲಿ ನಿಂತಿರುತ್ತೆ. ಈ ಕೀಳರಿಮೆಯಿಂದ ಹೊರಗೆ ಬರ್ಬೇಕಂದ್ರೆ ಆತ್ಮವಿಶ್ವಾಸವೇ ಅಸ್ತ್ರ. ಹಾಗೇನೆ ಈ ಸಕಾರಾತ್ಮಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು, ಇಂಥ ತರಗತಿಗಳನ್ನ ಜಾಯಿನ್ ಆಗೋದು, ಹಾಗೆ ಸಕಾರಾತ್ಮಕ ವಿಚಾರಗಳಿರುವಂತಹ ಇಂಥ ಕೀಳರಿಮೆಯಿಂದ ಹೊರಬನ್ನಿ ಅಂತ ಪುಸ್ತಕಗಳನ್ನ 1 ಅಲ್ಲ 10 ಸಾರಿ ಓದೋದ್ರಿಂದ 10 ಸಾರಿ ಭಿನ್ನವಾಗಿ ಸಮಾಜ ನಮ್ಗೆ ಗೋಚರ ಆಗ್ತಾ ಹೋಗುತ್ತೆ. ಹಾಗಾಗಿ ಹೊಸದನ್ನ ಕಲಿಯುವುದಕ್ಕಾಗಿ ನಾವು ಸ್ವಲ್ಪ ಸಮಯವನ್ನ ಇಟ್ಕೊಂಡಾಗ, ನಮ್ಮನ್ನ ನಾವು ಪರಿವರ್ತನೆ ಮಾಡಿಕೊಳ್ಳುವುದಕ್ಕಾಗಿ ಸ್ವಲ್ಪ ನಮ್ಮೆಲ್ಲ ಇನ್ವೆಸ್ಟ್ ಮಾಡೋದನ್ನ ಕಲ್ತಾಗ, ತರಬೇತಿಯನ್ನ ತೆಗೆದುಕೊಳ್ಳೋದು ಕಲ್ತಾಗ ಖಂಡಿತವಾಗಿ ಬದುಕು ಬದಲಾಗುತ್ತೆ, ಹೊಸದಾಗತ್ತೆ. ತಮ್ಮ ಈ ಒಂದು ಹಳೆಯ ಬಾಲಿಶ ಮನಸ್ಥಿತಿ ಇಂದ ಹೊರಬಂದು ಸದಾ ಜೀವನೋತ್ಸಾಹದಿಂದ ಇರಕ್ ಸಾಧ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದುವರೆಗೂ ನಮ್ಮ ಚರ್ಚೆಯನ್ನ ನೋಡಿದಲ್ಲ ಸ್ನೇಹಿತರೆ, ಇದ್ರ ಬಗ್ಗೆ ತಮ್ಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆ ಈ ಒಂದು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಮಯಕ್ಕಾಗಿ ಧನ್ಯವಾದ. ಎಸ್ ಶೈಲಜಾ, ನಮ್ ಜೊತೆ ನವೀನ್ ಇದ್ದಾರೆ. ನವೀನ್, ನಮ್ ಸಂದರ್ಶನ ನೋಡುವಾಗ ಹೇಗೆ ಅನ್ನಿಸ್ತಪ್ಪ? ಸರ್ ತುಂಬಾ ಚೆನ್ನಾಗಿತ್ತು ಸರ್. ಯಾಕಂದ್ರೆ ನಮ್ಗೆ ಮುಂಚೆ ಕ್ಲಾರಿಟಿ ಇರ್ಲಿಲ್ಲ ಕೆಲವೊಂದು ವಿಚಾರಗಳಲ್ಲಿ. ನೀವೀಗ ಹೇಳ್ತಾ ಇರುವಾಗ ನಾಲೆಡ್ಜು, ಟಾಲೆಂಟು, ಕ್ಯಾರೆಕ್ಟರ್ ಇದು 3 ಇತ್ತು ಅಂತ ಅಂದ್ರೆ ಭೂಮಿ ಮೇಲೆ ಅವನೇ ಒಬ್ಬ ವ್ಯಕ್ತಿತ್ವ ಗುರುತಿಸ್ಕೊಂಡ್ಬಿಡ್ತಾನೆ ಸರ್. ಅದಂತೂ ಸತ್ಯ. ಯಾಕೆಂದ್ರೆ ಅವಾಗ್ಲೇ ಹೇಳ್ತಾ ಇದ್ವಿ, ಬ್ಯೂಟಿ ಮತ್ತೊಂದು ನೋಡ್ತಾ ಕೀಳಿರಿಮೆ ಅವ್ರಿಗೆ ಅವರೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ. ಯಾಕೆಂದ್ರೆ ಇವತ್ತು ಎಷ್ಟೇ ದೊಡ್ಡ ಸಿನಿಮಾ ಸ್ಟಾರ್ ಆಗಿರ್ಬೋದು ಅಥವಾ ದೊಡ್ಡ ವಿಜ್ಞಾನಿಗಳೇ ಆಗಿರ್ಬೋದು,
ಅವರೆಲ್ಲ ಅವ್ರ ಟ್ಯಾಲೆಂಟ್ ಮತ್ತೆ ಅವ್ರ ಕ್ಯಾರೆಕ್ಟರ್ ಇಂದಾನೇ ಇವತ್ತು ತುಂಬಾ ಅದ್ಭುತವಾಗಿ ಉಳ್ಕೊಂಡಿದ್ದಾರೆ ಸರ್. ನಾವ್ ಎಷ್ಟೇ ಫೇಕ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಅಥವಾ ನಮ್ ಬಗ್ಗೆ ಅಂದ್ರೆ ಸುಮ್ನೆ ಏನೋ ಒಂಥರ ಕ್ರಿಯೇಟ್ ಮಾಡಿ ಅಥವಾ ದುಡ್ಡು ಕೊಟ್ಟು ಏನೇ ಮಾಡಿಸ್ತೀನಿ ಅಂತ ಅಂದ್ರೂ ಕೂಡ ಅದೆಲ್ಲ ಒಂದ್ಸರಿ ಸುಳ್ಳು ಹೇಳ್ತಾ ಹೋದ್ರೆ ಅದಕ್ಕೆ 1000 ಸುಳ್ಳು ಹೇಳ್ಬೇಕು ಸರ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವ್ದು ಸುಳ್ಳು ಉಳಿಯೋದಿಲ್ಲ ಸರ್. ಯಾವಾಗ್ಲೂ ಕೂಡ ಕ್ಯಾರೆಕ್ಟರ್ ಉಳಿಯುತ್ತೆ, ನಾಲೆಡ್ಜ್ ಅಥವಾ ಟಾಲೆಂಟ್, ಈ ಮೂರ್ ಇತ್ತು ಅಂತ ಅಂದ್ರೆ ಅವ್ರು ಮಾತ್ರನೇ ಬೆಳೆದಿದ್ದಾರೆ ಸರ್. ಯಾಕಂದ್ರೆ ರಜನಿಕಾಂತ್ ಅವರು, ನಾನು ಸಿನಿಮಾ ಆಕ್ಟ್ರೆಸ್ ನ ತುಂಬಾ ಹತ್ರದಿಂದ ನೋಡಿದೀನಿ ಸರ್. ಅವ್ರೆಲ್ಲ ನೋಡಿದ್ರೆ ನಮ್ಗಿಂತ ಇನ್ನು ಸ್ವಲ್ಪ ಏನ್ ಅಷ್ಟೇ ನಾರ್ಮಲ್ ಅನ್ಸುತ್ತಲ್ಲ ಅನ್ಸುತ್ತೆ. ಆದ್ರೆ ಯಾವಾಗ್ಲೂ ಅವ್ರು ಬೆಳೆದಿರೋದು ಅವರ ಪ್ರತಿಭೆಯಿಂದ ಮಾತ್ರ ಸರ್. ಹಂಗಾಗಿ ಪ್ರತಿಭೆ ಇದ್ದವರು ಅವ್ರ ಟ್ಯಾಲೆಂಟ್ ಏನು ಲೆಕ್ಕಕ್ಕೆ ಅಲ್ಲ ಅಂದ್ರೆ ಬ್ಯೂಟಿ ಏನ್ ಲೆಕ್ಕಕ್ಕೆ ಅಲ್ಲ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮೂರ್ ಇರ್ಬೇಕು ನನ್ ಪ್ರಕಾರ. ನಿಮ್ ಓಕೆ ಹತ್ರ ನೀವ್ ಇಷ್ಟು ಹೊತ್ತು ಮಾತಾಡಿದ್ದು ನನ್ಗೆ ಅನ್ಸಿದ್ದು. ಓಕೆ, ವಂಗ್ಯಮ್ಮ ಏನ್ ಹೇಳ್ತೀರಾ? ಹಾ ಸರ್, ಇವಾಗ ತಮ್ದು ಮತ್ತು ಶೈಲಜಾ ಮೇಡಮ್ದು ಸಂದರ್ಶನ ನೋಡಿದ್ರೆ, ಶೈಲಜಾ ಮೇಡಮ್ ಕೇಳಿದಂತ ಕ್ವಶನ್ ನೀವು ಪಟ್ ಅಂತ ಯಾವ ರೀತಿ ಆನ್ಸರ್ ಕೊಡ್ತಾ ಇದ್ರಿ ಅಲ್ ಸರ್, ಅದನ್ನ ನಾವು ನಮ್ಮ ಜೀವನದಲ್ಲಿ ಕೂಡ ನಾವು ಇಷ್ಟೊಂದು ಕೀಳರಿಮೆಯಿಂದ ನಾವು ಇದೇವೇನೋ, ಇನ್ನೊಬ್ರು ನೋಡಿ ನಾವು ಕೀಳರಿಮೆಯಿಂದ ಬದುಕ್ತಾ ಇದ್ದೀವಿ, ಇನ್ನೊಬ್ರು ನೋಡಿ ಅವ್ರು ಯಾವ ರೀತಿ ಶ್ರೀಮಂತರು ಇದ್ದಾರೆ ಅದನ್ನ ನೋಡಿ ನಾವು ಕೊರಗ್ತಾ ಇದ್ದು ನಮ್ಮ ಆರೋಗ್ಯ ನಾವು ಕೆಡಿಸ್ಕೋತೀವಿ ಅನ್ನೋ ಅಂತ ಒಂದು ಭಯ ನಮ್ಮಲ್ಲಿ ಹೋಗ್ಲಾಡ್ಸುತ್ತೆ ಸರ್. ಯಾಕಂತಂದ್ರೆ ನಾವು ಪ್ರತಿನಿತ್ಯ ಹೆಣ್ಮಕ್ಳು ಯಾವುದೇ ನೋಡಿದ್ರು ತುಂಬಾ ಆಸೆನೂ ಪಡುತ್ತೇವೆ. ಆದ್ರೆ ನಾವು ಕನ್ನಡಿ ನೋಡಿದಾಗ ನಮ್ಗೆ ಇಲ್ಲಿ ಕಲಿ ಇದೆ ಅಂತೇಳಿ ಸಾವಿರಾರು ರೂಪಾಯಿ ಕೊಟ್ಟು ಕ್ರೀಮ್ ತರ್ಸ್ಕೊಂಡು ಅದನ್ನ ಯೂಸ್ ಮಾಡಿ ಅದರಿಂದ ಯೂಸ್ ಆಗ್ಲಾರ್ದೆ ಚೆಲ್ಲಿದ್ದು ಕೂಡ ಗೊತ್ತಿದೆ ಸರ್. ಯಾಕಂದ್ರೆ ನಾ ಕೀಳರಿಮೆ ಪುಸ್ತಕ ಓದ್ದಾಗಿಂದ ನಾ ಹೇಗಿದ್ದೇನೆ ನಾ ಹಾಗೆ ಇರ್ಬೇಕು, ನನ್ನಲ್ಲಿರೋಂಥ ಟ್ಯಾಲೆಂಟ್ ನಾ ಗುರುತಿಸ್ಕೋಬೇಕು, ನನ್ನಲ್ಲಿರೋಂಥ ನನ್ನಲ್ಲಿರೋಂಥ ಕೆಟ್ಟದನ್ನ ಬಿಟ್ಟು ಪಾಸಿಟಿವ್ ಆಗಿ ನಾ ಥಿಂಕ್ ಮಾಡುತ್ತಾ ನನ್ನಲ್ಲೇ ನಾ ಬದಲಾವಣೆ ಕಾಣಬೇಕಂತ ಹೇಳಿ ದೃಢವಾಗಿ ನಾನು ನಿಮ್ ಕ್ಲಾಸ್ ಅನ್ನು ಅಟೆಂಡ್ ಆಗಿ ನಿಮ್ ಕ್ಲಾಸಿಂದ ನಾನೀಗ ನನ್ನಲ್ಲಿರೋಂಥ ಕೀಳರಿಮೆಯಿಂದ ನಾ ಹೊರಗೆ ಬಂದಿದ್ದೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ನೋಡ್ತಾ ಇರೋಂಥ ಆನ್ಲೈನ್ ಸ್ಟೂಡೆಂಟ್ ಇರ್ಬೋದು, ಹಾಗೆ ಯೂಟ್ಯೂಬರ್ಸ್ ಇರ್ಬೋದು, ಯಾರೋ ಒಬ್ರು ನೀವು ಹೇಳ್ದಂತ ಆನ್ಸರ್ನ ಅವ್ರು ತಮ್ಮ ಜೀವನದಲ್ಲಿ ತಾವು ಅಳವಡಿಸ್ಕೊಂಡ್ ಬಿಟ್ರೆ ಪ್ರತಿಯೊಬ್ಬರಲ್ಲಿರುವಂತ ಕೀಳರಿಮೆ ಹೋಗ್ಲಾಡಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಎಸ್, ಸಂತೋಷ್ ಶೆಟ್ಟಿ. ಹಾ ಸರ್, ಇವತ್ತಿನ ಚರ್ಚೆಯಿಂದ ನಾವೆಲ್ಲರೂ ಯಾರು ಸಾಮಾನ್ಯರಲ್ಲ, ಎಲ್ರೂ ಅಸಾಮಾನ್ಯರೇ. ಹಾಗಾಗಿ ಈ ಕೀಳರಿಮೆಯ ಅಗತ್ಯ ಇಲ್ಲ, ನಾವೆಲ್ಲ ಅಸಾಮಾನ್ಯರು ಅನ್ನುವಂತ ಒಂದು ವಿಷಯವನ್ನ ಇವತ್ತು ತಿಳ್ಕೊಂಡಿದ್ವಿ ಸರ್. ಓಕೆ, ಒಟ್ಟಾರೆ ಇವರೆಲ್ಲ ಫೀಡ್ಬ್ಯಾಕ್ ಕೇಳಿದಾಗ ಹೇಗೆ ಅನಿಸ್ತು ಶೈಲಜಾ ಅವರೇ? ಸರ್ ನಿಜವಾಗ್ಲು ಅವ್ರಿಗೆಲ್ಲ ಇವ್ರು ಫೀಡ್ಬ್ಯಾಕ್ ಕೇಳಿದಾಗ ಇವತ್ತು ಸಮಾಜದಲ್ಲಿ ಕೀಳರಿಮೆ ಇದೆ, ಅದು ಹೊರ ಬಂದ್ರೆ ಪ್ರತಿಯೊಬ್ಬರಲ್ಲಿ ಈ ತರ ಈಗ ಆಗ್ತಾ ಇದಾರಲ್ಲ ಸರ್, ಎಲ್ಲರೂ ಖುಷಿಯಾಗಿ ಇರ್ಬೋದು, ಸಂತೋಷವಾಗಿರ್ಬೋದು ಅನಿಸ್ತೆ ಸರ್. ಇನ್ನು ಎಲ್ಲಕ್ಕಿಂತ ಹೆಚ್ಚೇನ್ ಅನಿಸ್ತೆ ಸರ್ ಅಂದ್ರೆ ಈ ಕ್ಷೇತ್ರದ ಮೇಲೆ ತಾವು ವರ್ಕ್ ಮಾಡಿ ಈ ಪುಸ್ತಕಗಳನ್ನ ಬರೆದು ಸಮಾಜಕ್ಕೆ ಕೊಟ್ಟಿದ್ರಲ್ಲ ಸರ್, ನಮ್ಗೆ ಅದು ತುಂಬಾ ಖುಷಿ ಆಗುತ್ತೆ ಸರ್. ಎಷ್ಟೋ ಜನಕ್ಕೆ ತಮ್ಮ ಬಗ್ಗೆ ಇನ್ನ ಕನೆಕ್ಟ್ ಆಗಕ್ ಆಗಿಲ್ದೆ ಇರ್ಬೋದು ಸರ್, ಅವ್ರಿಗೆಲ್ಲ ಈ ಪುಸ್ತಕಗಳು ಮಾರ್ಗದರ್ಶನ ನೀವೇ ಊಹಿಸಿರಲ್ಲ ಸರ್, ಅಷ್ಟು ಜನರಿಗೆ ಅದು ರೀಚ್ ಆಗಿದೆ ಸರ್, ಬದಲಾವಣೆ ಆಗಿದೆ ಸರ್. ಇಂಥ ಪುಸ್ತಕವನ್ನ ಕೊಟ್ಟಿರ್ತಕ್ಕಂತ ತಮ್ಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ಗುಡ್. ವೀಕ್ಷಕರೇ, ಎಲ್ಲರ ಮಾತುಗಳನ್ನು ಕೇಳಿದ್ರಲ್ಲ. ನಿಮ್ಮ ಮಾತು, ನಿಮ್ಮ ಅನಿಸಿಕೆನ ತಿಳ್ಕೊಳ್ಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗಲೇ ಕಾಮೆಂಟ್ ಮಾಡಿ. ನಮಸ್ಕಾರ.